ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿನ್ನೆ ಹಾಕಿದಂಥ ನನ್ನ ಒಂದು ವಿಡಿಯೋದಲ್ಲಿ ಎರಡು ಪ್ರಶ್ನೆಗಳನ್ನು ನೋಡ್ತೀನಿ. ಇನ್ನು ಒಬ್ರು ಹೇಳ್ತಾರೆ ಹೂಪ್ರಸಾದದ ಬಗ್ಗೆ ಹೇಳಿ ಅಮ್ಮ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ ಹಿಂದ್ಗಡೆ ಪ್ರಸಾದ ಆದರೆ ಏನರ್ಥ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಹೇಳಿದ್ದಾರೆ ಮುಂದ್ಗಡೆ, ಇನ್ನೊಬ್ರು ಹೇಳಿದ್ದಾರೆ ಮುಂದ್ಗಡೆ ಹೂವಿನ ಪ್ರಸಾದ ಆದರೆ ಏನರ್ಥ ಅಂತ ಕೇಳಿದ್ದಾರೆ. ಹೇಗೆ ರಾಯರ ಅನುಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ರಾಯರನ್ನ ಪೂಜೆ ಮಾಡ್ತಾ ಇರುವಂತಹ ನಮ್ಮಗಳಿಗೆ ಅವರು ಪ್ರಸಾದವನ್ನ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಅದು ಎಡಗಡೆಗೆ ಕೊಟ್ಟಾಗ ಬೇಜಾರಾಗತ್ತೆ, ಹಿಂದ್ಗಡೆಗೆ ಕೊಟ್ಟಾಗ ಇನ್ನಿಷ್ಟು ಬೇಜಾರಾಗತ್ತೆ. ಅದು ಬಲಭಾಗದಿಂದ ಮುಂದ್ಗಡೆ ಹೂ ಕೊಟ್ಟಾಗ ತುಂಬಾ ಖುಷಿಯನ್ನ ಪಡ್ತೀವಿ ನಾವು. ಜೊತೆಗೆ ಇನ್ನು ನನ್ನ ಅಭಿಪ್ರಾಯ ಒಂದು ಹೇಳ್ತೀನಿ. ನಾನು ಯಾವಾಗ್ಲೂ ರಾಯರ ಹತ್ರ ಹೂ ಪ್ರಸಾದ ಕೊಡಿ 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 ಅಂತ ಕೇಳೋದೇ ಇಲ್ಲ ನಾನು ಯಾವತ್ತು. ಯಾಕಂದ್ರೆ ಎಲ್ಲಾನು ಬಲ್ಲವರು ಅವರನ್ನ ನಂಬಾಗಿದೆ, ಅವ್ರ ಕಾಲನ್ನ ಹಿಡಿದಿದ್ದೀವಿ ನಾವು, ಅವ್ರು ನಮ್ಮ ಕೈಯನ್ನ ಹಿಡಿದಿದ್ದಾರೆ ಅಂದ ಮೇಲೆ ಅವರೇ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ನಂಬಿಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಸಾದ ಒಂದ್ ದಿವಸ ಕೊಟ್ಟಾಗ ಖುಷಿ ಆಗುತ್ತೆ, ದಿವಸ ಕೊಡದೇ ಇದ್ದಾಗ ಬೇಜಾರಾಗತ್ತೆ. ಬೇಜಾರು ಮಾಡ್ಕೋತೀವಿ, ಯಾಕೆ ಕೊಟ್ಟಿಲ್ಲ ಅಂದ್ಕೋತೀವಿ. ಆ ನೋವನ್ನೆಲ್ಲ ಪಡ್ಕೊಳ್ಳೋ ಬದಲು ಪ್ರಸಾದ ಕೊಟ್ಟರು ನೀವೇ ಗುರುವೆ, ನನಗೆ ಪ್ರಸಾದ ಕೊಡದಿದ್ರು ಕಾಯೋರು ನೀವೇ ಗುರುವೆ ಅಂತ ಅಂದ್ಬಿಟ್ರೆ ತುಂಬಾ ಮನಸ್ಸಿನ ನಿರಾಳ ಆಗುತ್ತೆ. ಇನ್ನು ಹಿಂದಗಡೆ ಬಿದ್ರೆ ಏನರ್ಥ ಅಂತ ಕೇಳೋದಾದ್ರೆ, ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಅವರಿಗೆ ಪ್ರಸಾದ ಹಿಂದ್ಗಡೆ ಪ್ರಸಾದ ಹೂ ಆಗ್ಬಿಡುತ್ತೆ, ರಾಯರ ವಿಗ್ರಹದಿಂದ ಹಿಂದ್ಗಡೆ ಆಗುತ್ತೆ. ಹಿಂದ್ಗಡೆ ಆದಾಗ ನನಗೆ ಪ್ರಶ್ನೆ ಹಾಕ್ತಾರೆ ಅವರು, ಹಿಂದ್ಗಡೆ ಹೂ ಆಗಿದೆ ಯಾಕೆ, ಏನಾಗುತ್ತೆ ಅಂತ. ಅವರು ಒಂದು ಕೆಲಸ ಹಿಡ್ಕೊಂಡಿದ್ರು. ನಾನು ಹೇಳಿದೆ ಏನಾಗಲ್ಲ ಬಿಡಿ, ರಾಯರಿದ್ದಾರೆ ಬಿಡಿ ಅಂತ ಅಂದೆ. ಆದ್ರೆ ಆಮೇಲೆ ಗೊತ್ತಾಗಿರೋದು ಏನು ಅಂದ್ರೆ, ಹಿಂದ್ಗಡೆ ಹೂ ಬಿದ್ದಾಗ ಅವರ ಕೆಲಸಗಳು ಇನ್ನೂ ಆಗಿಲ್ಲ. ಅಂದ್ರೆ ತುಂಬಾ ಹಿಂದೆ ಹೋಗುತ್ತೆ ಕೆಲಸ. ಆ ಕೆಲಸ ಇನ್ನೇನು ಕೈ ಇಟ್ಕತ್ತೆ ಅಂತ ಕೈ ಹತ್ರ ಬರುವಾಗ ಮತ್ತೆ ಕತ್ತಪ್ಪು ಹೋಗ್ತಾ ಇದೆ. ಆವಾಗ ನಾನಂದೆ, ಅವತ್ತೇ ರಾಯರು ನಿಮ್ಗೆ ಹಿಂದ್ಗಡೆ ಹೂ ಪ್ರಸಾದ ಕೊಟ್ಟಿದ್ರು ಅಂತ ಹೇಳಿದ್ರಲ್ವಾ, ಇದೇ ಅರ್ಥ ಇರಬೇಕು. ಹಿಂದಾಗತ್ತೆ ನಿನ್ ಕೆಲಸ, ಇನ್ನು ಲೇಟ್ ಆಗತ್ತೆ ಅನ್ನೋ ಉದ್ದೇಶ ಕೊಟ್ಟಿದ್ದಾರೇನೋ ಅಂತ. ಲೇಟೇ ಆಗಿದೆ ಆ ಲೆಕ್ಕದಲ್ಲಿ ನಾವು ಹಾಗೆ ತಿಳ್ಕೋಬಹುದೇನೋ ನನ್ನ ಯೋಚನೆ ಪ್ರಕಾರ. ನಾನು ಅವರು ಮಾತಾಡ್ಕೊಂಡ ರೀತಿ ಪ್ರಕಾರ ನಾವು ಹಾಗೆ ಅಂದ್ಕೊಂಡಿದ್ವಿ, ಬಹುಶಃ ಹೀಗಾಗಬಹುದು ಅಂತ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದ್ರೆ, ಎಡಭಾಗದಲ್ಲಿ ಕೊಟ್ಟಾಗ ಏನಾಗತ್ತೆ ಅನ್ನೋ ಬಗ್ಗೆ. ಎಡಭಾಗದಲ್ಲಿ ಕೊಟ್ಟಾಗ ಏನಾಗತ್ತೆ ಅಂದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ವೀಣಾ ಪರಿಮಳಾಚಾರ್ಯರು ಒಂದು ವಿಡಿಯೋವನ್ನ ಹಾಕಿದ್ರು ಇದ್ರ ಬಗ್ಗೆ. ಅಂದ್ರೆ ಎಡಬದಿಯಲ್ಲಿ ಪ್ರಸಾದ ಕೊಟ್ಟಾಗ ಕೆಲಸ ಆಗಲ್ಲ ಅಂತ ಒಂದು ವಿಡಿಯೋ ಅವ್ರು ಹಾಕಿದ್ರು. ಯಾಕೆ ಅವ್ರು ಹೇಳಿದ್ರು, ನಾ ಇಬ್ರಿಗೆ ನೋಡಿದ್ದೀನಿ, ಇಬ್ರಿಗೆ ನೋಡಿದಾಗ್ಲೂ ಅದು ಎಡಬದಿಗೆ ಪ್ರಸಾದ ಕೊಟ್ಟಾಗ ಕೆಲಸ ಆಗಿಲ್ಲ ಅಂತ ಸಹಿತ ಹೇಳಿದ್ರು ಅವರು. ಆ ಇಬ್ರಲ್ಲಿ ಒಬ್ರು ನಾವೇ, ಯಾಕಂದ್ರೆ ಒಬ್ರು ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದಾರೆ ವೀಣಾ ಪರಿಮಳಾಚಾರ್ಯರ ಹತ್ರ ಪ್ರಸಾದ ಕೇಳಿ ಅಂತ. ಅದು ಎಡಬದಿಯಲ್ಲಿ ಹೂ ಪ್ರಸಾದ ಆಗತ್ತೆ. ಹೂ ಪ್ರಸಾದ ಆದಾಗ ನಾವು ಅಂದ್ಕೊಂಡಿದ್ದು ಎಡಕ್ಕೋ ಬಲಕ್ಕೋ ರಾಯರ ಪ್ರಸಾದ ಅಲ್ವಾ ಅಂತ. ಆದ್ರೆ ಆ ಹೆಣ್ಮಕ್ಳಿಗೆ ಕೆಲಸ ಆಗಿಲ್ಲ. ಅಂದ್ರೆ ಅವ್ರಿಗೆ ಪ್ರಮೋಷನ್ ಆಗ್ಬೇಕಿತ್ತು, ಅದಾಗಿಲ್ಲ. ಆಗ ನಾನು ಅವ್ರ ಹತ್ರ ಮಾತಾಡ್ತೀನಿ, ಹೀಗಾಗೋಯ್ತು ನೋಡು ಮೇಡಮ್ ಅಂತ. ಆಮೇಲೆ ಅವರು ನಂತರ ಒಂದು 2-3 ತಿಂಗಳ ಮೇಲೆ ಮತ್ತೊಂದು ವಿಡಿಯೋ ಅವರೇ ಹಾಕ್ತಾರೆ. ಎಡಗಡೆಯಲ್ಲಿ ಅವರು ಯಾರೋ ಒಬ್ರು ಅವ್ರ ಸಂಬಂಧಿಕರು ಗೋಸ್ಕರ ಅವ್ರು ಕೇಳಿದ್ದಾರೆ. ಅದು ಎಡಬದಿಯಲ್ಲಾಗಿದೆ, ಎಡಬದಿಯಲ್ಲಾಗಿದ್ದಕ್ಕೆ ಅದು ಸೂಚನೆ ಒಳ್ಳೇದಲ್ಲ ಅನ್ನೋದನ್ನು ಗೊತ್ತಾಗಿದೆ ಅಂತೇಳಿ ಅವರು ಸಹಿತ ಹೇಳಿದ್ದಾರೆ. ನನ್ನ ಅಭಿಪ್ರಾಯನೂ ಅದೇ. ಎರಡನೇದು, ತುಂಬಾ ಜನರಿಗೆ ಗೊತ್ತು ಈಗ ಎಡಬದಿಯಲ್ಲಿ ಇದಾದ್ರೆ ಪ್ರಸಾದ ಆದ್ರೆ ಹೀಗೆ, ಬಲಬದಿಯಲ್ಲಿ ಪ್ರಸಾದ ಆದ್ರೆ ಆಗೋದಂತೂ ಒಳ್ಳೇದಕ್ಕೆ ಅಲ್ವಾ. ಆದ್ರೆ ಒಳ್ಳೇದಾಗತ್ತೆ ಅಂತ ಆದ್ರೆ ಅದು ಬೇಗನೂ ಆಗಬಹುದು, ಲೇಟ್ ಆಗಿಯೂ ಆಗಬಹುದು. ಅವತ್ತು ಬಲಭಾಗದಲ್ಲಿ ಪ್ರಸಾದ ಕೊಟ್ರು ಇನ್ನೂ ನನ್ನ ಕೆಲಸ ಆಗಿಲ್ಲ ಅನ್ನೋ ಹಾಗಿಲ್ಲ. ಹಾಗಾಗಿ ಈ ರೀತಿಯಲ್ಲಾಗಿ ಹೂ ಪ್ರಸಾದವನ್ನ ಕೊಡ್ತಾರೆ ರಾಯರು. ಜೊತೆಗೆ ಇನ್ನೊಂದು ವಿಷಯನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ದಯವಿಟ್ಟು ಪ್ರತಿದಿನ ಹೂ ಪ್ರಸಾದವನ್ನ ರಾಯರ ಹತ್ರ ಕೇಳಕ್ ಹೋಗ್ಬಿಡಿ. ಯಾಕಂದ್ರೆ ಅದು ಮನಸ್ಸಿಗೆ ನೋವಾಗುತ್ತೆ. ನಮ್ಗೆ ಏನೋ ಒಂದು ಇದರಿಂದ ಪ್ರಸಾದ ಆಗಲ್ಲ,
ಆಗ ನಮ್ಗೇನಾಗುತ್ತೆ, ಮನ್ಸಿಗೆ ತುಂಬಾ ನೋವಾಗುತ್ತೆ. ಇನ್ನೊಂದು ವಿಷಯ ಅಂದ್ರೆ ತುಂಬಾ ಹೂಗಳನ್ನ ಹಾಕಿ ಖಂಡಿತ ಕೇಳ್ಬಿಡಿ. ತುಂಬಾ ಹೂಗಳನ್ನ ಹಾಕಿ ಕೇಳಿದಾಗ ಏನಾಗುತ್ತೆ, ಅದು ಭಾರವಾಗಿ ಸಹಿತ ಹೂವಿನ ಮೇಲೆ ಹೂವಿನ ಮೇಲೆ ಹೂ ಹಾಕಿ ಭಾರವಾಗಿಯೂ ಸಹಿತ ಇದಾಗಬಹುದು. ಆಗ ನಮ್ಗೇನ್ ಅಂದ್ಕೋತೀವಿ ನಾವು, ಅಯ್ಯೋ ನಮ್ ಕೆಲಸನೇ ಆಗಿಲ್ಲ. ಅದಕ್ಕೆ ಸ್ವಲ್ಪ ಹೂವನ್ನ ಇಟ್ಟು ರಾಯರ ಹತ್ರ ಪ್ರಸಾದವನ್ನ ಕೇಳಿ. ಅಂತಂತ ವಿಷಯ ಇದ್ರೆ ಮಾತ್ರ. ಎಲ್ಲ ವಿಷಯಕ್ಕೂ ದಿನ ರಾಯರಲ್ಲಿ ಹೂ ಮುಡಿಸಿ ರಾಯರೇ ಪ್ರಸಾದ ಕೊಡಿ, ನೀವಿರದೇ ನಿಜ ಆದ್ರೂ ಪ್ರಸಾದ ಕೊಡಿ, ನೀವಿರದೇ ನಿಜ ಆದ್ರೂ ಪ್ರಸಾದ ಕೊಡಿ ಅಂತ ಖಂಡಿತವಾಗಿ ಕೇಳ್ಬಿಡಿ. ಇದ್ದಿದ್ದಕ್ಕೆ ರಾಯರಿರೋದಕ್ಕೆ ಇವತ್ತು ನಮ್ಮನ್ನವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಂದಮ್ಮ, ನಿಮ್ಮಿಂದ ನಿಮ್ಮ ಯಥಾನುಶಕ್ತಿ ಪೂಜೆಯನ್ನ ಮಾಡಿ ಅಂತ. ಅದಕ್ಕೆ ಆ ಯಥಾನುಶಕ್ತಿಯನ್ನ ಪೂಜೆ ಮಾಡಿ ಅಂತ ನೋಡ್ಲೇಬೇಕು ಅಂತ ಅನ್ಸಿದ್ರೆ ನೀವು ಕೇಳ್ಕೊಳ್ಳಿ, ಕೇಳಬಾರ್ದು ಅಂತ ಹೇಳಲ್ಲ. ಅವರಾಗಿ ಕೊಟ್ರೆ ತುಂಬಾ ಖುಷಿ. ರಾಯರಾಗಿ ಏನ್ ಕೊಡ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಇದಕ್ಕೆ. ಅದಕ್ಕೆ ನಾನು ಹೇಳ್ತೇನೆ, ದಿನ ಅಥವಾ ಪ್ರತಿ ಗುರುವಾರ ಪ್ರಸಾದವನ್ನ ಕೇಳುವಂಥದ್ದು ಮಾಡಬೇಡಿ. ಯಾಕಂದ್ರೆ ಈಗ ಪ್ರಸಾದ ಕೊಟ್ರಷ್ಟೇನೆ ನಮ್ಮ ಪೂಜೆ ಅವ್ರಿಗೆ ಇಷ್ಟ ಆಯ್ತಾ? ಇಲ್ಲ. ನಮ್ಮ ಪ್ರಸಾದ ಕೊಟ್ರೇನೆ ಅವ್ರ ಪೂಜೆ ಇಷ್ಟ ಆಯ್ತಾ ಅಂತ ಲೆಕ್ಕ ಅಲ್ಲ. ಪ್ರಸಾದ ಕೊಡದೇ ಇದ್ರೂ ಸಹಿತ ನಮ್ಮ ಪೂಜೆಯನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಅಂತಾನೇ ಲೆಕ್ಕ. ಹಾಗಾಗಿ ಅದನ್ನ ತಿಳ್ಕೊಳ್ಳಿ. ನಾವು ಶ್ರದ್ಧಾ ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಮಾಡ್ತೀವಿ, ನನ್ನ ಯಥಾನುಶಕ್ತಿಗೆ ತಕ್ಕಂತೆ ನಾನು ಹೇಗೆ ಮಾಡ್ತೀನಿ ಹಾಗೆ. ಈಗ ನೋಡಿ, ಒಬ್ರು ರಾಯರ ಭಕ್ತರಿದ್ದಾರೆ, ತುಂಬಾ ಒಳ್ಳೇದಾಗಿದೆ ಅವ್ರಿಗೆ. ರಾಯರನ್ನ ನಂಬಿದ ಮೇಲೆ ಸಾಧಾರಣ 3 ವರ್ಷ ಆಯ್ತೇನೋ ರಾಯರನ್ನ ನಂಬಿದ ಮೇಲೆ ತುಂಬಾ ಒಳ್ಳೇದಾಗಿದೆ. ಆದ್ರೆ ಅಲ್ಲಿ ಪೂಜೆ ಗೊತ್ತಾ, ಇದು ಆಡಂಬರವಿಲ್ಲದಿರುವಂತಹ ಪೂಜೆ. ಮನೆಯಲ್ಲಿ ಇದ್ದಂತ ತುಳಸಿ, ಮನೆಯಲ್ಲಿ ಇರುವಂತಹ ಹೂವು, ಅದನ್ನೇ ರಾಯರಿಗೆ ಇಡ್ತಾರೆ. ಆದ್ರೆ ರಾಯರ ಫೋಟೋದಲ್ಲಿ ರಾಯರನ್ನ ನೋಡ್ತಾರೆ. ಅವರು ಹೇಳ್ತಾರೆ, ನನ್ನ ಹತ್ರ ಯಾವಾಗ್ಲೂ ಹೇಳ್ತಾರೆ, ರಾಯರು ನಗ್ತಾ ಇದ್ದಾರೆ, ರಾಯರು ತುಂಬಾ ನಗ್ತಾ ಇದ್ದಾರೆ, ಇಲ್ಲ ಇವತ್ತು ತುಂಬಾ ಸ್ವಲ್ಪ ನಗ್ತಾ ಇದ್ದಾರೆ ರಾಯರು ಅನ್ನೋದೆಲ್ಲ ಅವ್ರು ಹೇಳ್ತಾರೆ. ಅಂದ ಮೇಲೆ ನಾವು ಹೂವಿಂದ ಹೂ ಪ್ರಸಾದವನ್ನ ಕೇಳೇನೆ ರಾಯರು ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಲೆಕ್ಕ ಅಲ್ಲ. ನನಗೆ ತೃಪ್ತಿ ಇರಬೇಕು. ನಾನು ಇವತ್ತು ರಾಯರನ್ನ ಪೂಜೆ ಮಾಡಿದ್ದೀನಿ, ನನಗೆ ಖುಷಿಯಾಗಿದೆ. ನಾನು ರಾಯರನ್ನ ನೋಡಿದಾಗ, ಆ ಹೂ ಮುಡಿಸಿದನ್ನ ನೋಡಿದಾಗ, ನನಗೆ ತುಂಬಾ ಖುಷಿ ಆಗ್ತಾ ಇದೆಯಪ್ಪ. ಅಯ್ಯೋ, ರಾಯರ ಹತ್ರ ನಾವು ಹೇಳ್ಕೊಳ್ಳೋ ರೀತಿನೇ ಬೇರೆ. ರಾಯರೇ ತುಂಬಾ ಖುಷಿ ಆಗ್ತಾ ಇದೆ, ನಿಮ್ಮನ್ನು ಚೆನ್ನಾಗಿ ಪೂಜೆ ಮಾಡಿದೀವಿ ಇವತ್ತು, ನೀವು ಖುಷಿಯಾಗಿರಿ ರಾಯರೇ, ನೀವು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಲ್ವಾ? ಹೀಗೆ ಅದು ನಮ್ಮ ಸಂಭ್ರಮದ ಮಾತುಗಳು, ಅವೆಲ್ಲ ನಮಗೆ ಖುಷಿಯನ್ನ ಕೊಡುವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಹೂ ಪ್ರಸಾದವನ್ನ ನೋಡ್ಕೊಳ್ಳುವಂಥದ್ದು ಖಂಡಿತ ಮಾಡಬೇಡಿ. ಬಲಭಾಗದಲ್ಲಿ, ರಾಯರ ಬಲಭಾಗದಲ್ಲಿ ಹೂ ಇದಾದ್ರೆ ತುಂಬಾ ಖುಷಿ. ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ತುಂಬಾ ಸಲ ನಾವು ಮಂತ್ರಾಲಯದ ರಾಯರ ಇದನ್ನ ನೋಡಿದಾಗ ತುಂಬಾ ಸಲ ಎಡಗಡೆಯಲ್ಲೂ ಪ್ರಸಾದ ಆಗಿಲ್ಲ ಅನ್ನೋದಿಲ್ಲ. ತುಂಬಾ ಕಡೆ ನಾವು ವಿಡಿಯೋವನ್ನ ನೋಡಿದಾಗ ಎಡಗಡೆಯಲ್ಲೂ ರಾಯರು ಪ್ರಸಾದವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಒಂದಕ್ಕೂ ಸಣ್ಣ ವಿಷಯಕ್ಕೂ ಪ್ರಸಾದವನ್ನ ಕೇಳೋಕೆ ಖಂಡಿತವಾಗಿ ಹೋಗಬೇಡಿ. ಇದು ನನ್ನ ಅನಿಸಿಕೆ. ನಾನು ಒಂದು ಮಾತನ್ನ ಹೇಳುವಂಥದ್ದು. ಯಾಕಂದ್ರೆ ಹಿಂದೆನೂ ನಾನು ಕೆಲವರಿಗೆ ಹೇಳಿದೆ, ಅಮ್ಮ ನಾನು ಹೂ ಪ್ರಸಾದ ನೋಡ್ಲಾ ಅಂತ. ಹೂ ಪ್ರಸಾದ ನೋಡುವಾಗ ದಯವಿಟ್ಟು ಮಾಡಿ ಒಟ್ಟಾರೆ ನಾನು ನೋಡ್ಲಾ ಅಂತ ಪಬ್ಲಿಕ್ ಮಾಡ್ಕೋಬೇಡಿ. ಅದರಿಂದ ಒಳ್ಳೇದು ಆಗಬಹುದು, ಹಾನಿನೂ ಆಗಬಹುದು ಅಂತಾನು ನಾನು ಹೇಳಿದ್ದೆ. ಒಮ್ಮೊಮ್ಮೆ ಏನಾಗುತ್ತೆ, ಏನು ಕೊಟ್ಟಿರ್ತಾರೆ ರಾಯರು ಬಲಭಾಗದಲ್ಲಿ, ಭಕ್ತಾದಿಗಳಿಗೆ ಬೇಗ ಕೆಲಸ ಆಗ್ಬೇಕಾಗತ್ತೆ, ಅದು ಆಗಲ್ಲ. ಆವಾಗ ಅವ್ರು ಏನ್ ಶುರು ಮಾಡ್ತಾರೆ, ನೋಡ್ದವ್ರಿಗೆ ಹೇಳ್ತಾರೆ, ನೀವು ಅವತ್ತು ಹೂ ಪ್ರಸಾದ ಆಯ್ತಲ್ಲ, ಯಾಕೆ ಆಗಿಲ್ಲ, ಇನ್ನು ನನ್ನ ಕೆಲಸ ಯಾಕೆ ಆಗಿಲ್ಲ. ಹಾಗೆ ಅದಕ್ಕೆ ನಾನು ಹಿಂದೊಮ್ಮೆ ಒಂದು ಹೆಣ್ಮಗಳು ನಾನು ಕೇಳ್ತೀನಮ್ಮ ಅಂದಾಗ ನಾನು ಬೇಡ ಅಂತಾನೆ ಹೇಳಿದ್ದೆ. ಬೇಡ, ಕೇಳೋದಲ್ಲ, ಬೇಡಮ್ಮ, ನೀನು ಒಂದು ಮನಸ್ಪೂರ್ವಕವಾಗಿ ಪೂಜೆ ಮಾಡು ಸಾಕು ಅಂತಾನು ಹೇಳಿದ್ದೆ. ಹಾಗಾಗಿ ಈ 3 ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟರ ಮಟ್ಟಿಗೆ ತಿಳಿದಿದೆ ಅಷ್ಟನ್ನ ನಾನು ತಿಳಿಸಿದ್ದೀನಿ. ಬಹುಶಃ ಹೆಚ್ಚಿಗೆ ಯಾರಾದ್ರೂ ಗೊತ್ತಿದ್ದವ್ರ ಹತ್ರ ಖಂಡಿತವಾಗಿ ವಿಚಾರಿಸ್ಕೊಳ್ಳಿ ಇನ್ನೊಂದ್ಸಲ ಅಂತ ಹೇಳ್ತಾ ಇದ್ದೀನಿ. ಆರಾಧನೆ ದಿನ ಹತ್ರ ಬರ್ತಾ ಇದೆ. ದಯವಿಟ್ಟು ನೆನಪಿರ್ಲಿ, ಆರಾಧನೆ ದಿನ ನಿಮಗೆಷ್ಟು ಆಗತ್ತೆ ಅಷ್ಟು ರಾಯರನ್ನ ಆರಾಧನೆ ಮಾಡಿ. ಖಂಡಿತವಾಗಿಯೂ ರಾಯರು ಖುಷಿ ಪಡ್ತಾರೆ. ರಾಯರು ಒಂದೇ ದಿನ ಕಣ್ಣು ಬಿಟ್ಟು ನೋಡ್ತಾರಾ ಅನ್ನೋ ಪ್ರಶ್ನೆಗೆ ಹೇಳೋದಿದ್ರೆ, ರಾಯರು ಯಾವಾಗ್ಲೂ ನೋಡ್ತಾರೆ ನಮ್ಮನ್ನ. ಧ್ಯಾನದಲ್ಲಿದ್ರೂ ಸಹಿತ ರಾಯರಿಗೆ ಏನೇನಾಗುತ್ತೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ವಿಶೇಷವಾದಂಥ ರಾಯರು ಆವತ್ತು ಬೃಂದಾವನವರಿಸ್ತರಾದಂತಹ ದಿನ. ಹಾಗಾಗಿ ರಾಯರು ಮಾಡ್ತಾರೆ ಅಂದ್ರೆ ಆ ದಿವಸ ಕಣ್ಣು ಬಿಟ್ಟು ತನ್ನೆಲ್ಲ ಭಕ್ತರನ್ನ ನೋಡ್ತಾರೆ ಅಂತ. ಆವತ್ತು ರಾಯರು ನೋಡ್ತಾರೆ ಅಂತಲ್ಲ. ಹಾಗಾದ್ರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋಕೆ ಸಾಧ್ಯ ಇದೆಯಾ? ಇಲ್ಲ. ಆಗ ಏನ್ ಮಾಡ್ತೀವಿ, ನಮ್ಮ ಹತ್ತಿರದ
ಮಠದಲ್ಲಿ ಹೋಗಿ ದರ್ಶನವನ್ನ ಪಡಿತೀವಿ. ಆಗ ರಾಯರು ನಮ್ಮನ್ನ ನೋಡ್ತಾರೆ ಅಂತ. ಈ ಒಂದು ವೇಳೆಯಲ್ಲಿ ಕೆಲವೊಂದು ಸಲ ಆಗೋದಿಲ್ಲ, ಕೆಲವರಿಗೆ ಏನೋ ಮಂತ್ಲಿ ಆಗಿರುತ್ತೆ ಅಥವಾ ಇನ್ಯಾವುದು ತೊಂದರೆ, ಏನೋ ಒಂದು ತೊಂದರೆಯಿಂದ ಅವರಿಗೆ ಅವತ್ತು ನೋಡೋಕ್ಕಾಗೋದಿಲ್ಲ. ಆದ್ರೆ ಒಂದನ್ನ ಮಾತ್ರ ಹೇಳ್ತೀನಿ, ಮಠದಲ್ಲಿ ನಾವು ನೋಡೋಕ್ಕಿಂತ ಮುಂಚೆ ನಾವು ನೋಡೋದು ನಮ್ಮ ಮನೆಯ ದೇವರನ್ನ, ಅಂದ್ರೆ ನಾವು ಪೂಜಿಸ್ತಾ ಇರುವಂತ ರಾಯರನ್ನ ನೋಡ್ತೀವಿ. ಫಸ್ಟ್ ಅಲ್ಲಿ ನೋಡಿ. ಆಗಿಲ್ಲ, ನನಗೆ ಆಗ್ತಾ ಇಲ್ಲ, ದೂರ ಆಗತ್ತೆ, ಮಠ ದೂರ ಆಗತ್ತೆ, ಹೋಗಕ್ಕಾಗಲ್ಲ ಅನ್ನೋರು ನೀವು ಪೂಜೆ ಮಾಡ್ತಾ ಇರುವಂತ ರಾಯರನ್ನ ನಿಮ್ಮ ಮನೆಯಲ್ಲಿ ನೋಡಿ. ನಾವು ನಮ್ಮ ರಾಯರನ್ನ ಪೂಜೆ ಮಾಡ್ತಾ ಇದ್ವಿ. ಆ ರಾಯರನ್ನ ಪೂಜೆ ಮಾಡುವಾಗ ಆ ರಾಯರ್ ನಗೋದು ಗೊತ್ತಾಗುತ್ತೆ, ಆ ರಾಯರು ಹೂ ಪ್ರಸಾದ ಕೊಡೋದು ಗೊತ್ತಾಗುತ್ತೆ ಅಂತ. ಆದ್ರೆ ನನ್ನ ಮನೆಯಲ್ಲಿ ಇರುವಂತಹ ನನ್ನ ರಾಯರು ಕಣ್ಣು ಬಿಟ್ಟು ಖಂಡಿತ ನೋಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ರಾಯರನ್ನ ನೋಡಿ, ರಾಯರನ್ನ ಎದ್ದು ಪದ್ಧತಿ ಇದೆ ಅಲ್ವಾ ನಮ್ಗೆಲ್ಲರಿಗೂ, ಅಂದ್ರೆ ಎದ್ದು ಕೈಯನ್ನ ನೋಡ್ಕೊಂಡು ಲಕ್ಷ್ಮಿಯನ್ನ ಎಲ್ಲಾ ದೇವರುಗಳನ್ನ ಇದು ಮಾಡ್ಕೊಂಡು ಆಮೇಲೆ ಫಸ್ಟ್ ಬಂದು ನೋಡೋದೇ ರಾಯರ ಮುಖನ ನಾವಲ್ವಾ. ಅಷ್ಟೊತ್ತಿಗೆ ರಾಯರ ಮುಖನ ನೋಡಿ ಖಂಡಿತವಾಗಿ ರಾಯರು ಕೃಪಾ ಕಟಾಕ್ಷವನ್ನ ಅಷ್ಟೊತ್ತಿಗೆ ಕೊಟ್ಟು ಬಿಡ್ತಾರೆ. ಆಮೇಲೆ ನೀವು ಮಠಕ್ಕೆಲ್ಲ ಹೋಗಿ, ಮಠಕ್ಕೆ ಹೋಗೋಕೆ ಆಗಿಲ್ಲ ಅನ್ನೋರು, ದೂರ ಇದೆ ಅಂತ ಹೇಳುವರೆಲ್ಲ ಮನೆಯಲ್ಲೇ ರಾಯರನ್ನ ನೋಡಿ ಖಂಡಿತವಾಗಿಯೂ ರಾಯರ ಆಶೀರ್ವಾದ ಮಾಡ್ತಾರೆ. ಆ ರಾಯರ ಕರುಣಾ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಆಗುತ್ತೆ. ಅವತ್ತು ಏನು ಚಿಂತೆ ಮಾಡಬೇಡಿ, ನನಗಾಗಲ್ಲ, ನನಗೆ 3 ದಿವಸ ಆಯ್ತು, 4 ದಿವಸ ಆಯ್ತು, ಬೇಡ. 3 ದಿವಸ 4 ದಿವಸ ಆದ್ರೂ ಸಹಿತ ಮನೆಯಲ್ಲಿ ಹಿರಿಯವ್ರು ಪೂಜೆ ಮಾಡೇ ಮಾಡ್ತಾರಲ್ವಾ. ರಾಯರು ಎಲ್ಲರನ್ನು ನೋಡ್ತಾರೆ. ರಾಯರು ಎದುರುಗಡೆ ಹೋಗಿ ನಿಲ್ಬೇಕಂತೇನಿಲ್ಲ. ರಾಯರು ಎಲ್ಲರನ್ನ ನೋಡುವಂತ ನಮ್ಮ ಕರುಣಾಮಯಿ ಹಾಗಾಗಿ ಎಲ್ಲರೂ ರಾಯರನ್ನ ಪೂಜೆ ಮಾಡಿ, ಜೊತೆಗೆ ಏನೇನು ಅನುಷ್ಠಾನ ನಿಮ್ಮ ಮಾಡಬೇಕು ಅನ್ಸುತ್ತೆ ಆ ಎಲ್ಲ ಅನುಷ್ಠಾನಗಳನ್ನ ಮಾಡಿ ನಮ್ಮ ರಾಯರು, ಆ ಕರುಣಾಮಯಿ ರಾಯರಿಗೆ ನಾವೆಂದೆಂದು ಶರಣಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.